ಇವತ್ತೊಂದು ಮನೆಮದ್ದನ್ನು ಮಾಡೋಣ. ಹೊಟ್ಟೆಯಲ್ಲಿ ಅಜೀರ್ಣ ಆಗಿದೆ, ಏನೋ ಊಟ ಮಾಡಿದ್ದು ಸರಿಯಾಗಿಲ್ಲ, ತುಂಬ ತೊಂದರೆ ಆಗ್ತಾಯಿದೆ ಹೊಟ್ಟೆಯಲ್ಲಿ ಅಂದಾಗ ಇದೊಂದು ಮನೆಮದ್ದನ್ನು ಮಾಡ್ಕೋಬೋದು. ಇದು ಕಾಡು ಅರಿಶಿನ ಅಂತ ಹೇಳೋದು. ಎಲ್ಲ ಕಡೆ ಸಿಗತ್ತೆ ಅಂತ ನನಗೆ ಗೊತ್ತಿಲ್ಲ, ನಮ್ಮ ಊರಲ್ಲಿ ಇದೆ. ಕಾಡು ಅರಿಶಿನವನ್ನು ತಂದು ಅದನ್ನು ಪೌಡ್ರ್ ಮಾಡಿ ಬಿಸಿಲಿಗೆ ಹಾಕಿ ಎಲ್ಲ ಮಾಡ್ತಾರೆ. ಅದು ತುಂಬ ಕೆಲಸ ಆಗುತ್ತೆ ಅದಕ್ಕೆ. ಅದೊಂದು ಔಷಧೀಯ ವಸ್ತು ಅಂತ ಹೇಳ್ಬೋದು. ಇದನ್ನು ಈಗ ಮಾಡೋಣ. 1 ಲೋಟ ನೀರನ್ನು ತಗೊಂಡಿದ್ದೇನೆ, 1 ಸ್ಪೂನು ಕಾಡು ಅರಿಶಿನವನ್ನು ತಗೊಂಡಿದ್ದೇನೆ. ಇದು ಮನೆಯಲ್ಲೇ ಮಾಡಿದ ಕಾಡು ಅರಿಶಿನ. ಎಲ್ಲರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಒಂದು ಮನೆಮದ್ದನ್ನು ನೋಡೋಣ. ಈಗ 1 ಲೋಟ ನೀರನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಫುಲ್ ನೀರು ಬೇಕು. ಕುದಿಯೋಕ್ಕಿಡೋಣ. ಫುಲ್ ಕುದಿಬೇಕು. ಇದು ದಪ್ಪವಾಗೋದು. ಆಮೇಲೆ ಅಜೀರ್ಣ ಆಗಿದೆ ಅಂದಾಗ ಇದನ್ನು ಮಾಡ್ಕೊಂಡು ಕುಡಿತಾರೆ. ಅಥವಾ ಡಿಸೆಂಟ್ರಿ ಆಗ್ತಾ ಇದೆ ಅಂದಾಗ ಕೂಡ ಇದನ್ನು ಮಾಡ್ಬೋದು. ಮಕ್ಕಳಿಗೂ ಸಹ ಕೊಡ್ಬೋದು. ಕ್ವಾಂಟಿಟಿ ಚೇಂಜ್ ಆಗುತ್ತೆ ಇದರದ್ದು. ಒಂದು ದಿನಕ್ಕೆ 3 ಸಲ ಕುಡಿಯಬಹುದು ಇದನ್ನು. ಏನು ಅಪಾಯ ಅಂತೂ ಇಲ್ಲ. ಹಾಗೆ ಕುಡಿಬೋದು, ಮತ್ತೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಸಿಹಿ ಬರಲಿ ಅಂತ. ಎಲ್ಲ ಮನೆಮದ್ದನ್ನು ನಾವು ತಿಳ್ಕೊಂಡಿರಬೇಕು. ಹಳ್ಳಿಯಲ್ಲಿದ್ದಾಗ ಇದೆಲ್ಲ ಉಪಯೋಗಕ್ಕೆ ಬರೋದು ಅಲ್ವಾ. ಸ್ಮೆಲ್ ಏನೂ ಇಲ್ಲ. ಇದು ತುಂಬಾ ಚೆನ್ನಾಗಾಗುತ್ತೆ ಕುಡಿಯೋಕ್ಕೂ ಕೂಡ. ಎಲ್ಲೋ ಹೋಗಿರ್ತೀವಿ, ಸ್ವಲ್ಪ ಜಾಸ್ತಿ ಊಟ ಮಾಡಿರ್ತೀವಿ, ಆವಾಗ ತೊಂದರೆ ಆಗೋದು ಸಹಜ. ಅಥವಾ ಆಹಾರ ಸರಿ ಇರಲ್ಲ. ನೋಡಿ, ಕ್ವಾಂಟಿಟಿ ಚೇಂಜ್ ಆಯಿತು ಇದರದ್ದು, ದಪ್ಪ ಆಯಿತು ಇದು. ತಣ್ಣಗಾದ ಮೇಲೆ ಕುಡಿಬಹುದು. ಈಗ ಇದು ಕುದೀತಾ ಇದೆ, ಫುಲ್ಲು ಕುದೀತಾ ಇದೆ. ಈಗ ಇಲ್ಲಿ ನೋಡಿ ಕ್ವಾಂಟಿಟಿ ಹೇಗಾಯಿತು ನೋಡಿ, ಇದರದ್ದು ಚೇಂಜ್ ಆಯಿತು ಅಲ್ವಾ. ಈಗ ಆಫ್ ಮಾಡೋಣ ಗ್ಯಾಸು. ತಣ್ಣಗಾದಮೇಲೆ ಕುಡಿಬಹುದು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್ ಆಲ್.